ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ರಿಸರ್ಚ್ ಮೆಥಡಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಚಾಪ್ಟರ್ 5 ಬಂದುಬಿಟ್ಟು ಡೇಟಾ ಅನಾಲಿಸಿಸ್ ಆ್ಯಂಡ್ ರಿಪೋರ್ಟ್ ರೈಟಿಂಗ್ ಅಂತ ಹೇಳಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ರೆಡಿ ಡೇಟಾ ಅನಾಲಿಸಿಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈ ಒಂದು ವೀಡಿಯೋದಲ್ಲಿ ರಿಪೋರ್ಟ್ ರೈಟಿಂಗ್ ರಿಲೇಟೆಡ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಓಕೆನಾ? ಏನಿದೆ ರಿಪೋರ್ಟ್ ರೈಟಿಂಗ್ ಅಂದರೆ it is a systematic presentation of research findings, analysis and conclusion in the written form so that the readers can understand the research problem, methods and result. ಅಂದರೆ ಏನು ರಿಪೋರ್ಟ್ ರೈಟಿಂಗ್ ಅಂದರೆ ಏನು ಅಂದರೆ ಆಲ್ರೆಡಿ ಇವಾಗ ನಾವು ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಾಗಿದೆ ಆ್ಯಂಡ್ ಅದನ್ನು ಪ್ರಾಪರಾಗಿ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಅರೇಂಜ್ ಮಾಡೋದಾಗಿದೆ. ಇದಾದಮೇಲೆ ಲಾಸ್ಟ್ ಸ್ಟೆಪ್ ಏನು ಅಂದರೆ ರಿಪೋರ್ಟ್ ರೈಟಿಂಗ್ ಅನ್ನೋದನ್ನ ನಾವು ಮಾಡಬೇಕು. ಅಂದರೆ ಇಲ್ಲಿ ಪ್ರಾಪರಾಗಿ ಇನ್ಫಾರ್ಮೇಷನ್, ನಾವು ಏನು ಇನ್ಫಾರ್ಮೇಷನ್ನ ಕಂಡುಹಿಡ್ದಿದ್ದೀವಿ, ಅನಾಲಿಸಿಸ್ ಮಾಡಿರೋದು, ಕನ್ಕ್ಲೂಷನ್ನ ಪ್ರಾಪರಾಗಿ ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಜೋಡಿಸ್ತೀವಿ. ಓಕೆನಾ? ಅಂದರೆ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಒಂದು ರಿಟರ್ನ್ ಫಾರ್ಮಲ್ಲಿ ಇದನ್ನು ಇಟ್ಟಿರ್ತೀವಿ. ಯಾಕೆ ಅಂದರೆ ಇದು ಇನ್ನೂ ಯಾರಾದರೂ ಒಬ್ಬರು ಮುಂದೆ ಯಾರಾದರೂ ರಿಸರ್ಚ್ ಮಾಡಿದ್ರು ಅಥವಾ ಒಂದು ಯಾರಿಗೆ ಒಂದು ರಿಸರ್ಚ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತಲ್ಲ ರೀಡರ್ಸು, ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಥವಾ ಬೇಗನೆ ಅರ್ಥ ಆಗಲಿ ಅನ್ನೋ ಒಂದು ರೀಸನ್ಗೆ ಪ್ರಾಬ್ಲಮ್ಸ್ ಏನೇನಿದೆ, ಮೆಥಡ್ಸ್ ಏನೇನಿದೆ, ರಿಸಲ್ಟ್ ಏನಿದೆ, ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ನು ಕೂಡ ನಾವು ರಿಪೋರ್ಟ್ ರೈಟಿಂಗಲ್ಲಿ ಬರೆದು ಅಲ್ಲಿ ನಾವು ಸಬ್ಮಿಟ್ ಅನ್ನೋದನ್ನ ಮಾಡಿರ್ತೀವಿ. ಓಕೆನಾ? ಅಂದರೆ ಇದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಅನ್ನೋದಿರುತ್ತೆ. ಸೊ ಇದರಲ್ಲಿ ಏನೇನೆಲ್ಲ ಫೈಂಡಿಂಗ್ಸು, ಅನಾಲಿಸಿಸು, ಕನ್ಕ್ಲೂಷನು ಎಲ್ಲನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾಕೆ ಅಂದರೆ ಯೂಸರ್ಸ್ಗೆ ಬೇಗನೆ ಅರ್ಥ ಆಗಲಿ ಅನ್ನೊಂದು ರೀಸನ್ಗೆ ರಿಪೋರ್ಟ್ ರೈಟಿಂಗ್ ಅನ್ನೋದನ್ನ ಮಾಡ್ತಾರೆ. ಓಕೆನಾ? ರಿಪೋರ್ಟ್ ರೈಟಿಂಗ್ ಯಾಕೆ ನೆಸಸರಿ ಅಥವಾ ರಿಪೋರ್ಟ್ ರೈಟಿಂಗ್ ಪರ್ಪಸ್ ಏನು ಅಂದರೆ ಟು ಕಮ್ಯುನಿಕೇಟ್ ರಿಸರ್ಚ್ ಫೈಂಡಿಂಗ್ಸ್ ಕ್ಲಿಯರ್ಲಿ. ಅಂದರೆ ಏನು, ನಾವು ಏನು ಫೈಂಡಿಂಗ್ಸ್ ಅನ್ನೋದನ್ನ ಮಾಡಿರ್ತೀವಲ್ಲ, ರಿಸರ್ಚ್ ಫೈಂಡಿಂಗ್ಸು, ಅದನ್ನು ಕ್ಲಿಯರಾಗಿ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ, ಅಂದರೆ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ಒಂದು ರಿಪೋರ್ಟ್ ರೈಟಿಂಗ್ ಅನ್ನೋದನ್ನ ಮಾಡ್ತೀವಿ. ನೆಕ್ಸ್ಟು ಪ್ರೊವೈಡ್ ಪರ್ಮನೆಂಟ್ ರೆಕಾರ್ಡ್ ಫಾರ್ ದ ರಿಸರ್ಚ್ ವರ್ಕ್. ಅಂದರೆ ಏನು, ಇವಾಗ ಆಲ್ರೆಡಿ ನಾವು ರಿಸರ್ಚ್ ಮಾಡಿರ್ತೀವಿ ಅಂದರೆ ಅದನ್ನು ಯಾವುದಾದ್ರೂ ಪೇಪರ್ಸಲ್ಲಿ ನಾವು ಗ್ಯಾದರ್ ಮಾಡಿಕ್ಕಿದ್ರೆ ಅದು ಎಲ್ಲೆಲ್ಲೋ ಮಿಸ್ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ? ಸೊ ಅದಕ್ಕೆ ಏನು ಮಾಡ್ತೀವಿ, ಪರ್ಮನೆಂಟಾಗಿ ಅದು ರೆಕಾರ್ಡ್ ಆಗಬೇಕು ಅನ್ನೋದು ರೀಸನ್ಗೆ ಒಂದು ರಿಪೋರ್ಟ್ ಅನ್ನೋದನ್ನ ಮಾಡ್ತೀವಿ ಅಲ್ವಾ? ನೆಕ್ಸ್ಟು ಹೆಲ್ಪ್ ಇನ್ ಡಿಸಿಷನ್ ಮೇಕಿಂಗಿಗೆ ಈಸಿ ಆಗಲಿ ಅನ್ನೋ ಒಂದು ಪರ್ಪಸ್ಗೆ ರಿಪೋರ್ಟ್ ರೈಟಿಂಗ್ ಅನ್ನೋದನ್ನ ಮಾಡ್ತೀವಿ. ಯಾಕೆ ಅಂದರೆ ಇದರಲ್ಲಿ ಕಂಪ್ಲೀಟಾಗಿ ಫೈಂಡಿಂಗ್ಸು, ಅನಾಲಿಸಿಸು, ಇಂಟರ್ಪ್ರಿಟ್ ಎಲ್ಲನೂ ಕೂಡ ಇರೋ ರೀಸನಿಂದ ಏನಾಗುತ್ತೆ ಅಂದರೆ ಈಸಿಯಾಗಿ ಡಿಸೈಡ್ ಅನ್ನೋದನ್ನ ಮಾಡ್ಬೋದು ಅಥವಾ ಡಿಸಿಷನ್ ಅನ್ನೋದನ್ನ ತೊಗೋಬೋದು. ನೆಕ್ಸ್ಟು ಶೇರ್ ದ ನಾಲೆಜ್ ವಿತ್ ಸ್ಕಾಲರ್ಸ್, ಆರ್ಗನೈಸೇಷನ್ ಆ್ಯಂಡ್ ದ ಸೊಸೈಟಿ. ಅಂದರೆ ರಿಪೋರ್ಟಿಂದ ಏನಾಗುತ್ತೆ ಅಂದರೆ ಈಸಿಯಾಗಿ ನಾವು ಇನ್ಫಾರ್ಮೇಷನ್ ಅನ್ನೋದನ್ನ ಅಥವಾ ನಾಲೆಜ್ ಅನ್ನೋದನ್ನ ಶೇರ್ ಮಾಡ್ಬೋದು. ಸ್ಕಾಲರ್ಸ್ಗಾಗಿರ್ಬೋದು, ಆರ್ಗನೈಸೇಷನ್ ಆಗಿರ್ಬೋದು, ಸೊಸೈಟಿಗಾಗಿರ್ಬೋದು, ಇನ್ಫಾರ್ಮೇಷನ್ ಅನ್ನೋದನ್ನ ಫಾಸ್ಟಾಗಿ ಕ್ವಿಕ್ಕರಾಗಿ ಶೇರ್ ಮಾಡ್ಬೋದು. ನೆಕ್ಸ್ಟ್ ಪ್ರೊವೈಡ್ ಅ ಬೇಸಿಸ್ ಫಾರ್ ದಿ ಫ್ಯೂಚರ್ ರಿಸರ್ಚ್. ಅಂದರೆ ಏನು, ಈ ಒಂದು ರಿಪೋರ್ಟ್ ರೈಟಿಂಗಿನ ಏನಾಗುತ್ತೆ ಅಂದರೆ ಫ್ಯೂಚರ್ ರಿಸರ್ಚ್ ಏನಾದ್ರು ಮಾಡ್ತಿದ್ದಾರೆ ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಅಂದರೆ ಇವಾಗ ಸೆಕೆಂಡರಿ ಡೇಟಾ ಅಂದರೆ ನಿಮಗೆ ಗೊತ್ತಿದೆ, ಬುಕ್ಸಿಂದ, ಜರ್ನಲ್ಸಿಂದ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ತಾರಲ್ವ. ಆ ರೀತಿ ನೆಕ್ಸ್ಟ್ ಯಾವ್ದಾದ್ರು ಈ ರಿಸರ್ಚ್ ಬಗ್ಗೆ ಏನಾದ್ರು ಮಾಡ್ತಿದ್ದಾರೆ ಅಂದರೆ ಆವಾಗ ಈ ಒಂದು ಬುಕ್ನ ತೊಗೊಂಡು ನೋಡಿದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಅನ್ನೋದನ್ನ ಬೇಗನೆ ಗ್ಯಾದರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿರೋದು. ಓಕೆನಾ? ಇಷ್ಟು ಕೂಡ ಒಂದು ರಿಪೋರ್ಟ್ ರೈಟಿಂಗ್ ಮತ್ತು ಪರ್ಪಸ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಇಲ್ಲಿ ನಿಮಗೆ ಪ್ರಾಬ್ಲಮ್ಸ್ಗಳಿದೆ. ಓಕೆನಾ? ಅಂದರೆ ಇದು ಜಾಸ್ತಿ ನೀವು ಕಂಪ್ಯೂಟರ್ಸ್ನಲ್ಲೇ ಮಾಡಬೇಕಾಗಿರೋಂಥ ಒಂದು ಸಮ್ಸ್ಗಳೆಲ್ಲ ಇದೆ. ಅಂದರೆ ಇಲ್ಲಿ ಅಂದರೆ ಒಂದು ಸಾಫ್ಟ್ವೇರ್, ಓಕೆನಾ, SPSS ಅನ್ನೋ ಒಂದು ಸಾಫ್ಟ್ವೇರು. ಈ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಇಲ್ಲಿ ನಿಮಗೆ ಸ್ಕ್ವೇರು ಈ ರೀತಿ ಎಲ್ಲ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿಲ್ಲ, ಬರೀ ನಾನು ಥಿಯರಿ ಪಾರ್ಟ್ನ ಮಾತ್ರ ಅಪ್ಲೋಡ್ ಮಾಡ್ತಿರೋದು. ಸೊ ಇಲ್ಲಿಗೆ ಒಂದು ವೀಡಿಯೋ ನಂದು ಕಂಪ್ಲೀಟ್ ಆಗುತ್ತೆ. ಅಕಸ್ಮಾತ್ ನಿಮಗೆ SPSS ರಿಲೇಟೆಡ್ ಕೂಡ ನಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ ಅದನ್ನು ಕೂಡ ಅಪ್ಲೋಡ್ ಮಾಡೋದಕ್ಕೆ. ಇಲ್ಲಿಗೆ ಒಂದು ವೀಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.